ಒಂದು 2-3 ತಿಂಗಳದ ಅದೇನು ಜಮೀನು ತೋಟ ಸ್ವಾಮಿ ಕೋತ ಏನು ಹೋಗೋದಿಲ್ಲ. ಚೌಡೇಶ್ವರಮ್ಮನ ಪಾಲನೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ. ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ. ಇದನ್ನ 2002 ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ. ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 914110666685. ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ. ಇವತ್ತಿಗೆ ಉತ್ತರ ಕೊಟ್ಟಿಲ್ಲ. ಎಲ್ಲ ಸರ್ವೆ ಸರ್ ಬಂದ್ರಪ್ಪ ಮಾಡಿ 4 ಸರ್ವೆಗಳಾಯ್ತಿದ್ವು. 4 ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ. ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ. ಅರ್ಜಿದಾರರಿಗೆ ದೇವರು ಒಳ್ಳೇದ್ ಮಾಡಲಿ, ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದ್ ಮಾಡಲಿ ಹೇಳ್ತೇನೆ. ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ, ಟ್ರಯಲ್ ಬಂದಿದೆ. ಸಿನಿಮಾ ಸೋಮವಾರದಿಂದ ಆಚೆ ಶುರುವಾಗುತ್ತೆ. ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಅವ್ರ ಎದುರಿನಲ್ಲೇ ಮಾಡಿ. ಪಾರ್ಟಿ ಪಗಡ ನೋಡಕ್ ಹೋಗ್ಬೇಡಿ. ಯಾರು ಈ ಮಾತನ್ನ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ, ಇಡೀ ರಾಜ್ಯದಲ್ಲಿ ಇಷ್ಟು ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲೇ ಇದ್ದು ಪಾರ್ಟಿ ಪಂಗಡ ನೋಡ್ಲಿ ಕೆಲಸನೂ ಮಾಡಿ ಸೋತು ಮನೇಲಿ ಕೂತಿರ್ತಕ್ಕಂಥವ್ರು ಮತ್ತೆ ಹೇಳ್ತಾ ಇದ್ದೇನೆ, ಬಡವರಿಗೆ ಸಹಾಯ ಮಾಡುವಾಗ ಪಾರ್ಟಿ ನೋಡಬೇಡಿ. ತಪ್ಪು ಯಾರಾದ್ರೂ ಮಾಡಿದ್ರೆ ಅವರೇ ಪಶ್ಚಾತ್ತಾಪ ಪಡ್ಕೊಳ್ತಾರೆ. ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಿಲ್ಲ. ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ. ನಾವೆಲ್ಲಿ ಕೂತಿದ್ದೀವಿ? ದೇವಸ್ಥಾನದಲ್ಲಿ ಕೂತಿದ್ದೀವಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿ ದೇವರಿಗೆ ಇರ್ತೀವಿ. ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ಬೇಕು. ಆತ್ಮದ್ರೋಹ ಮಾಡಬಾರ್ದು. ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಒಂದು ಅಕ್ಷರವನ್ನು ನಾನು ಹೇಳಬಾರ್ದು. ನನಗೆ 1 ವರ್ಷ 10 ತಿಂಗಳಾದ್ಮೇಲೆ ದೇವರ ಸಮ್ಮುಖದಲ್ಲಿ ಇವತ್ತಿನ ಸೇರ್ತೇವೆ. ಒಳ್ಳೆ ಕೆಲಸ. ನಮ್ಮ ಮುಸ್ಲಿಂ ಸಹೋದರರಿಗೆ ರಂಜಾನ್ ತಿಂಗಳು ಎಲ್ಲ ಉಪವಾಸ ಇರ್ತಾರೆ. ನಮಗೆ ಪ್ರತಿಯೊಬ್ಬ ಉಪವಾಸ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಈ ಕ್ಷಣದಲ್ಲಿ ನಮಗೆ ಅವರು ದೇವರ ಪ್ರತಿರೂಪವಾಗಿ ಕಾಣ್ತಾರೆ. ಯಾಕಂದ್ರೆ ಉಪವಾಸ ಮಾಡೋದು ಅಷ್ಟು ಸುಲಭದ ಕೆಲಸ. ಅಷ್ಟು ಭಕ್ತಿಯಿಂದ ಅವ್ರು ಮಾಡುವಾಗ ಅವರೆಲ್ಲರೂ ಕೂಡ ಪ್ರತ್ಯಕ್ಷ ನನಗೆ ದೈವ ಸ್ವರೂಪ ಇದ್ದಾಗೆ ಎಲ್ಲರೂ ಕರ್ಕೊಂಡು ಹೋಗಿ ಬಡವರಿಗೆ ಅನ್ಯಾಯ ಆಗೋದು ಬೇಡ. ಜೊತೆಗೆ ನನ್ನ ಒಂದೇ ಒಂದು ಆಸೆ, ವಿನಂತಿ, ಎಲ್ಲರೂ ಇದ್ದಾರೆ, ಬ್ಯಾಟಣ್ಣವರು ಇಲ್ಲಿದ್ದಾರೆ, ಪ್ರಕಾಶ್ ಅವರು ಇದ್ದಾರೆ. ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ತಂದು ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಇಂತ ದೊಡ್ಡದು ಮಾಡಿದ್ವಿ. ಅವತ್ತು ನಮ್ಮ ಆಸೆ ಇದ್ದದ್ದು ನಮ್ಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ, ಮೆಡಿಕಲ್ ಕಾಲೇಜ್ ಬರುತ್ತೆ, ಜನ ಜಾಸ್ತಿ ಆಗ್ತಾರೆ. ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಬಂಗಾರಪೇಟೆಯಲ್ಲಿ ಹೋಗ್ತಕ್ಕಂಥ ಕೆಲವು ಟ್ರೈನ್ಗಳನ್ನ ಈ ಕಡೆಯಿಂದ ತಿಳಿಸಿದ್ರೆ ರೈಲ್ವೆ ಸ್ಟೇಷನ್ ಬ್ಯುಸಿ ಆಗುತ್ತೆ. ಆದ್ರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ 30-40 ವರ್ಷದ ಆಚೆ ಯೋಚನೆ ಮಾಡಿ, ನನಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ಒಂದು ಸೈಟು ಇಲ್ಲ, ಮಾಡೋ ಆಸೆನೂ ನನಗೆ. ಟೌನ್ ಅಭಿವೃದ್ಧಿ ಆಗ್ಬೇಕಷ್ಟೇ ಮನಸ್ಸಲ್ಲಿ. ಮಾರ್ಕೆಟ್ ಮಾಡುವಾಗೂ ಹಾಗೆ ಮಾಡಿದ್ವಿ, ಮುನ್ಸಿಪಲ್ ಹಾಲ್ ಕಟ್ಟುವಾಗೂ ಹಾಗೆ ಮಾಡಿದ್ದೀವಿ, UGD ಮಾಡುವಾಗಲೂ ಕೂಡ 1ನೇ ಹಂತ ಸಾಕಾಗ್ಲಿಲ್ಲ ಅಂತ 2ನೇ ಹಂತದಲ್ಲಿ ಮಾಡ್ತೀವಿ. ಆ ಸ್ಟೇಡಿಯಂ ಅಲ್ಲಿ ಮಕ್ಕಳಿಗೆ ಆದಿಯಾಗಿ ಏನೇನೆಲ್ಲ ಇತ್ತು ಎಲ್ಲ ದಯಮಾಡಿ ಯಾವುದನ್ನು ಬಿಡಬೇಡ್ರಿ. ಸರ್ಕಾರ ನಿಮ್ಮ ಜೊತೆಗಿದೆ. ಯಾರಿಗೆ ಬೇಕಾಗಿದ್ರು ಮಾತಾಡ್ತೀನಿ. ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಮೊದಲುಗೊಂಡು ಎಲ್ಲ ಕೆಲಸಗಳನ್ನು ಮಾಡ್ರಿ. ಚಿಕ್ಕ ಊರಿದು ಈಗೀಗ ಬೆಳೀತಾ ಇದೆ. ಮಧ್ಯಮ ವರ್ಗದ ಜನರಿಗೆ, ಹೆಣ್ಮಕ್ಳಿಗೆ ಕ್ಲಬ್ ಮಾಡಕ್ ಹೋದ್ವಿ. ಅದಕ್ಕೆ ಗೊತ್ತಿದ್ದದೆಲ್ಲ ಬೇಡ, ದೇವ್ರ ಸಮ್ಮುಖದಲ್ಲಿದ್ದೇವೆ. ಅವ್ರಿಗೆಲ್ಲ ಯಾರ್ಯಾರು ಒಳ್ಳೆ ಕೆಲಸಕ್ಕೆ ಅಡ್ಡ ಬಂದಿದಾರೋ ಅವ್ರಿಗೆಲ್ಲ ದೇವ್ರ ಒಳ್ಳೆ. ಮನಸ್ಸಿಗೆ ದುಃಖ. ಜನ್ಮಭೂಮಿ ಹೆಸರಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ 1000 ಕಿಲೋಮೀಟರ್ ಕರ್ಕೊಂಡು ಬರ್ತಾ ಇದ್ರು. ಎಲ್ಲರೂ ಹೆಣ್ಮಕ್ಳನ್ನ ಎಲ್ಲರನ್ನೂ ಕರೆಸ್ತಾ ಇತ್ತು. ದೇವರು ಅವರೇ ಇಷ್ಟಪಡ್ತಿದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಎಲ್ಲರೂ ಒಗ್ಗಟ್ಟಾಗಿರಿ. ಸಣ್ಣ ವಿಚಾರಗಳನ್ನು ಯಾರು ಮಾತಾಡಕ್ ಹೋಗ್ಬಿಡಿ. ನಾವು ಯಾರನ್ನು ದೂಷಣೆ ಮಾಡ್ಬೇಕಾದ ಅಗತ್ಯ ಇಲ್ಲ.
ಯಾರನ್ನು ನಾವು ಉಕ್ತು ಮಾಡಬೇಕಾಗಿಲ್ಲ, ಎಲ್ಲವೂ ಜನರ ಕಣ್ಣಿಗೆ ಕಾಣುತ್ತೆ. ಚೌಡೇಶ್ವರಿ ದೇವಿಯ ಶಕ್ತಿ ನಮಗೆ ಆಕೆ ಪರ್ಸನಲ್ ಆಗಿ ಕುಲದೇವತೆ. ನಾನು ಈ 3-4 ತಿಂಗಳಿಂದ ಒಂದು 4 ಸಲ ಹೋಗಿದ್ದೇನೆ ಸಿಗಂದೂರಿಗೆ. ನಮಗೆ ಮನೆ ದೇವರು ಬಂದು ನಂದವರ ಬನಗಾನಪಲ್ಲಿ ಅಂತ ಕರ್ನೂಲ್ ಡಿಸ್ಟ್ರಿಕ್ಟ್ ಅಲ್ಲಿ. ಈ ದೇವರಲ್ಲಿ ನನಗೆ ವಿಶೇಷವಾದ ನಂಬಿಕೆ. ತಾಯಿ ಭಕ್ತ ಆದ್ರೂ ಕೂಡ ಸಾಯಿಬಾಬಾ ನೆನೆಸ್ಕೊಂಡು ತಾಯಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಯಾರು ಯಾರನ್ನು ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಇವತ್ತು ಒಳ್ಳೆ ದಿವಸ, ಇಲ್ಲಿ ಸೇರ್ಬಿಟ್ಟಿದ್ದೀವಿ, ಒಳ್ಳೇದಂತ ಮಾತಾಡ್ಬಿಟ್ಟು ನಮ್ಮ ಕೆಲಸ ಏನಿದೆ ಬಡವ್ರ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ. ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡೋಗೋಣ. ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಬಂದಿರೋದು ನನಗೆ ಬಹಳ ಖುಷಿ. ಆಮೇಲೆ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಅದೇನು ಜಮೀನು, ತೋಟ, ಸ್ವಾಮಿ ಕೋತ್ನೆಟ್ ಏನು ಹೋಗೋದಿಲ್ಲ. ಚೌಡೇಶ್ವರಪ್ಪನ ಪಾಲನೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ. ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ. ಇದನ್ನ 2002ರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ.